ಈ ಅಪ್ಪಂದು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಅವಾಗೊಂದಷ್ಟು ದಿವಸ ಏನು ನೋಡಿದ್ರೆ ಚೋಟು ಹತ್ರ ಮಾತಾಡಬೇಡ, ಅವನ ಜೊತೆ ಬಸ್ಸಲ್ಲಿ ಕುತ್ಕೋಬೇಡ, ಹಾಗೆ ಹೀಗೆ ಹೇಳಿದ್ದೆ. ಈಗ ನೋಡಿದ್ರೆ ಚೋಟು ಅಷ್ಟೊಳ್ಳೆಯವನಂತೆ, ಇಷ್ಟೊಳ್ಳೆಯವನಂತೆ. ಇವರಿಬ್ಬರೇ ಫ್ರೆಂಡ್ಸ್ ಆಗ್ಯಾರೆ. ನಾನು ಫ್ರೆಂಡ್ ಅಂದ್ಕೊಳೋದು ಸುಮ್ಮನೆ. ಹೋಗಿ 3 ಲಕ್ಷಕ್ಕೆ ಜಾಮೀನು ಹಾಕಿ ಬಂದೀನಿ ಅಂತ ಹೇಳ್ತಾ ಅದಾರಲ್ಲ, ಎಂತ ಅಂತ ಹೇಳೋದ? ನಾನೆಂಥ ಜೀವಕ್ಕಾಗ್ತದೆ ಅಂದ್ರೆ 3 ರೂಪಾಯಿ ಇಸ್ಕೊಳಕ್ಕಾಗಲ್ಲ. ಅವನಿಗೆ 3 ಲಕ್ಷಕ್ಕೆ ಜಾಮೀನು ಹಾಕಿದ್ದು. ಏನಾರು ಹೆಚ್ಚು ಕಮ್ಮಿ ಆದರೂ ಊರು ಮನೆ ಇದೆಯಾ? ಈಗಿಂದ ದುಡ್ಡು ಒಟಕ್ ಕೊನೆ ಪಕ್ಷ ನನ್ನ ಮದುವೆನಾರು ಚೆನ್ನಾಗಿ ಮಾಡ್ತಾರೆ ಅಂತ ಮಾಡಿದ್ದೆ. ದುಡ್ಡು ಇದ್ದಿದ್ದು ಪೂರ್ತಿ ಹಿಂಗೆ ಕಳ್ಕೊಂಡ್ರೆ ಬರೀ ಜುಗ್ತನ ಮಾಡಿದ್ದೇ ಬಂತು. ಮಕ್ಳಿಗೆ ಕೊಡದೆ ಈಗ ಯಾರ್ದು ಕಂಡರ ಪಾಲು ಮಾಡ್ತಾರೆ. ಹೊಟ್ಟೆಲ್ಲ ಉರಿತದೆ. ಹೊಟ್ಟೆ ಉರಿಯೋದಾರ ಹಂಗಿರಲಿ, ಅವನಿಗೇನು ಕೊಲಿ ಬಂತು ಅಂತ ಎಂತಕ್ಕಾಗ್ತ ಗೊತ್ತಾನೆ ದುಡ್ಡು ಹಂಗಾರೆ? ಈ ಚೋಟುಗೆ ಹಾರ ಮಂಗಗೆ ಏಣಿ ಹಾಕ್ಕೊಟ್ಟಂಗೆ ಆಗ್ತದೆ. ಎಂತ ಮಾಡ್ತಾನೇನೋ. ಈ ಸತಿ ಟೂರಿಗೆ ನಮಗೆ ಸೆಕೆಂಡ್ ಪಿ ಯು ಸಿ ಹೋಗ್ತೀವಿ, ಅವನಿಗೆ ಅಂತಕ್ಕೆ ದುಡ್ಡೋದು 3 ಲಕ್ಷ. ಅಯ್ಯೋ ದೇವ್ರೇ, ಇಡೀ ಪ್ರಪಂಚ ಸುತ್ತು ಬರ್ಬೋದೇನೋ, ಅಮೇರಿಕಕ್ಕೆ ಹೋಗಿ ಬರ್ಬೋದೇನೋ ಬೇಕಾರೆ 3 ಲಕ್ಷಕ್ಕೆ. ಇಲ್ಲಪ್ಪ, ಅದಕ್ಕಲ್ಲ. ನಾನೆಲ್ಲರೂ ಟೂರಿಗೆ ಹೋಗೋಷ್ಟೊತ್ತಿಗೆ ಖರ್ಚಿಗೆ ದುಡ್ಡು ಕೊಡೋಕ್ಕೆ ಬಂದರೆ ನಿನ್ನ ಹತ್ರ 1 ರೂಪಾಯಿ ಇಸ್ಕೊಳಲ್ಲ ನಾನು ಅಂತ ಹೇಳಬೇಕು. ಅದು ಹೇಳಕ್ಕೆ ಮೊನ್ನೆ ಅಷ್ಟು ಹೇಳಿ ನೀನು ತಲೆ ಇದ್ದವಾಗಿದ್ರೆ ಅವನಿಗೆ ಗೊತ್ತಾಗ್ತಿತ್ತು. ಅದು ಯಾಕೆ ಹಿಂಗೆ ಮಾಡ್ತಾನೇನೋ. ನಿಂಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು? ನೀ ಯಾಕೆ ಸುಮ್ಮನೆ ಈ ಥರ ಮಾತಾಡ್ತಿದ್ದೀಯ ಅಂತಿದ್ದೀರಾ? ನನಗೇನು ಮಂಡಿಗೆ ಪೆಟ್ಟು ಬಿದ್ದದೆ ಅಂತ ಮಾಡ್ಯಾರ ಸುಮ್ಮನೆ ಮಾತಾಡೋಕ್ಕೆ? ಒಳಗೆ ಮಾತಾಡ್ತಿದ್ದಿದ್ದು ಅಲೈಸ್ಕೊಳ್ಳಿ. ಏನು ಸ್ವಲ್ಪ ಹೊತ್ತಾಗಲ್ಲ ಗಂಡ ಹೆಂಡತಿ ಚರ್ಚೆ ಮಾಡ್ತಾ ಹಾಗೆ ಹೀಗೆ ಅಂತ. ಅಲ್ಲಿ ನಾನೇನಾರು ಹೋಗಿ ಮಾತಾಡೋಂಗರಿಯಾ? ಇಬ್ಬರು ಸೇರ್ಕೊಂಡು ನಂಗೆ ಬೈಯಕ್ಕೆ ಶುರು ಮಾಡ್ದಾರ. ಅವಾಗ ಆಕೆ ಸುಮ್ಮನೆ ಈ ಕಡೆ ಬಂದು ಕೂತೆ ಕೇಳಿಸ್ಕೊಂತ. ತೆಗೀರಿ ಮರ್ರಾತ್ಲಾಗೆ, ನಾನು ಒಬ್ಳು ಹಂಗಿದ್ದಾಳೆ, ಉದ್ದಗಿಲ್ಲಿದ್ದಾಳೆ, ಹಾಗೆ ನಿಮ್ಮ ಹತ್ರ ಬಂದು ಮಾತಾಡ್ತಾನಿತ್ನಲ್ಲ. ಎಲ್ಲೇ ನೀವು ಬೇರೆಯವ್ರು ಹೇಳಿದ ಮಾತು ತಲೆ ಒಳಗೆ ಎಲ್ಲ ತಗೋತೀರಿ? ನೀವು ಹೇಳಿದ್ದೆ ಏನು ಕೆಲಸ ಮಾಡ್ತಿದ್ದೆ ಅದೇ ಸಮ. ನಾನಂತೂ ತಿಳುವಳಿಕೆ ಇಲ್ದಿದ್ದಾಳೆ ಆತಲ್ಲ. ಯಾರು ಸರೀಕ್ರ ಹತ್ರ ನಿಧಾನ ಕೇಳಿ ನೋಡಿ. ಈ ಥರ ಆ ಬಾಲಿ ಮಗ ಅವ ಒಂದಲ್ಲ ಎರಡಲ್ಲ 3 ಲಕ್ಷಕ್ಕೆ ಬಂದು ಜಾಮೀನು ಹಾಕಿ ಅಂತ ಹೇಳ್ದ ಅಂಥೇಳಿ ನೀವು ಹೋಗಿ ಹಾಕಿ ಬಂದಿರಲ್ಲ. ಏನು ಇದು ಎಂತ ಅಂತ ತಿಳ್ಕೊತಾರೆ ಯಾರಾರ? ಇನ್ನು ಹಂಗೆ ಇದು ಮಾಡೋದು, ನಾನು ಜ್ಞಾನ ಮಾಡೋದು, ಲಾಸ್ಟಿಗೆ ಇದು ನಮ್ಮ ಬುಡಕ್ಕೆ ಬರ್ತದೆ ನೋಡಿ. ಬೇಕಾರೆ ಹೇಳ್ತಾರೆ ಯಾರು, ನಾವು ನಾಳೆ ಬೇರೆಯವ್ರಿಗೆ ಹೇಳಲ್ಲನ. ಅವನಿಗೆ ಎಂತಕ್ಕೆ ಬೇಕಿತ್ತು ಅಷ್ಟು ದುಡ್ಡು, ಇವನಿಗೆ ಬೇಕಿತ್ತೇನೋ, ಹಂಗಾಗಿ ಆ ಹುಡುಗನ ಮುಖಾಂತರ ತೆಗ್ಸ್ಕೊಂಡಾನೆ ಅಂತಾರೆ. ಅಲ್ಲ, ಎಲ್ಲರೂ ಅರ್ಧಸಿ ನೀವು ತಗೊಂಡ್ರೆ ಹೆಂಗೆ ಕಡಿಕೆ? ಹಂಗೇನಾರು ಮಾಡಿಗಿಡ್ಬೇಡಿ ಪುಣ್ಯಾತ್ಮ, ಬೇಡ, ನಮಗಾದ್ರೂ ಸಹವಾಸ ಬೇಡ. ಸುಮ್ಮ ಕೂತ್ಕೊಳ್ಳಿ ಸಾಕು. ಏನು ಸುಮ್ಮನೆ ಇದ್ದೀನಿ ಅಂಥೇಳಿ ಮಾತಾಡೇ ಆಡ್ತದೆ. ನನಗೆ ಅಂತಕ್ಕೆ ದುಡ್ಡು? ಹಂಗೆ ಹಿಂದು ಮುಂದೆ ಏನು ಗೊತ್ತಿಲ್ಲದೆ ಹೋಗಿ ಸೈನ್ ಹಾಕಿ ಬರೋಕ್ಕೆ ನನಗೇನು ಹುಚ್ಚ? ನಂಗೆ ಫಸ್ಟೇ ಗೊತ್ತಿತ್ತು. ರಘುವೀರ್ ಗೌಡ್ರು ಅದಾರಲ್ಲ ಸಾವುಕಾರರು, ಅವ್ರ ಮನೆ ಚೇಣಿ ಮಾಡ್ತಾ ಇದ್ದಾರಂತೆ. ಪಾಪಣ್ಣ, ಅನಿಲ, ಇವ ಎಲ್ಲ ಸೇರ್ಕೊಂಡು ಭಾಳ ಏನು ಲಕ್ಷಗಟ್ಟಲೆ ಅವರ ಅಲ್ಲ ಈಗ ಕೊಡ್ಬೇಕಲ್ಲ, ಹಂಗಾಗಿ ಎಲ್ಲ ದುಡ್ಡು ಬರೋದು ಅದೇಂತೆ ಭಾಳ ಎಂತೂ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾನೆ ಅವ. ಅದು ಸ್ವಲ್ಪ ತಡ ಆಗ್ತದೆ ಅಂಥೇಳಿ ಹಾಗಾಗಿ ಇಲ್ಲಿ ಬಂದು ಇದು ಮಾಡಿದ್ದು. ನಾನು ಹೇಳಿದೆ ಬಡ್ಡಿ ಗಿಡ್ಡಿ ಭಾಳ ಬರ್ತದೆ ಅಂತ. ಇಲ್ಲ, 1 ವಾರಕ್ಕೆ ನಂಗೆ ದುಡ್ಡು ಆಗ್ತದೆ, ಕೊಡ್ತೀನಿ ಆವಾಗ, ಈಗ ಅರ್ಜೆಂಟ್ ಅದೆಯಲ್ಲ ಹಾಗಾಗಿ ಅಂದ. ಅದಕ್ಕೆ ನಾನು ಸುಮ್ಮನೆ ಹಾಕ್ಕೊಂಡೆ. ಅಯ್ಯೋ ಏನು ಹೇಳ್ತದೆ ನಾನು ಆವಾಗಿಂದ ಅಲೈಸ್ತಿದ್ದೀನಿ. ಅವರವರು ಚೇಣಿ ಮಾಡೋದಾದರೆ ಜನಕ್ಕೆ ಬರ್ಗಲಾಗ್ಯಾರನ್ರಿ. ಅಲ್ಲೇ
ಯಾಕೆ ಜಾಮೀನಿಗೆ ಹಾಕೋಕ್ಕೆ ಪಾಪಣ್ಣಗಾತಿರ್ಲ ಅನಿಲಿಗಾತಿರ್ಲ ಯಾರಿಗಾತಿರ್ಲ? ಹಂಗಾರೆ ಒಂದು ಕೆಲಸ ನೀವೇ ಜ್ಞಾನ ಮಾಡಿ, ನಾನೀಗ ಹೋಗಿ ಯಾರಿಗಾರು ಹಿಂಗೆ 3 ಲಕ್ಷ ಬೇಡ, ಒಂದು 30,000ಕ್ಕೆ ಹಿಂಗೆ ಸೈನ್ ಹಾಕಿ ಬರ್ತೀನಿ, ನೀವು ಸುಮ್ಮನಿದ್ದು ಬಿಡಿ ನೋಡೋಣ. ಸಂಘದಲ್ಲಿ ಎಲ್ಲ ಸಾಲ ತಗೊಳೋಕ್ಕೆ ಅಯ್ಯೋ ಅಂಥವ್ರಿಗೆ ದುಡ್ಡು ಕೊಟ್ಕೋತೀರಿ, ನಾಳೆ ಕೊಡ್ತಿದ್ರಿ, ಏನು ಮಾಡ್ತೀರಿ, ಎಲ್ಲರ ತಲೆ ಮೇಲೆ ಬರ್ತದೆ, ಹಂಗೆ ಹಿಂಗೆ 108 ಹೇಳ್ತಿರ್ತೀರಿ. ಅದು 10 ಜನ ಸೇರಿ ಇದು ಮಾಡಿದ್ಕೆ ನೀವು ಒಬ್ಬರೇ ಹೋಗಿ ಇಷ್ಟಕ್ಕೆ ಸೈನ್ ಹಾಕಿ ಬಂದಿರಲ್ಲ. ಇದೇ ಕೆಲಸ ನಾನು ಮಾಡಿದ್ರೀಗ. ಅಯ್ಯೋ, ನಿಂಗೆ ಎಲ್ಲಿ ಸೈನ್ ಹಾಕಕ್ಕಾಗ್ತದೆ? ಜಾಮೀನು ಸೈನ್ ಹಾಕಕ್ಕೆ ಏನು ಜಮೀನು ಪತ್ರ ಎಲ್ಲ ನಿನ್ನ ಹೆಸರಲ್ಲ ಅದೆಯಾ? ನಿಂಗೆ ಹಾಗೆಲ್ಲ ಸೈನ್ ಹಾಕೋಕ್ಕಾಗಲ್ಲ. ಸುಮ್ಮನೆ ಎಲ್ಲರೂ ಹೋಗಿ ಸೈನ್ ಹಾಕೋಕ್ಕೂ ಆಗಲ್ಲ. ಪಾಪಣ್ಣ ಹಾಕೋಕ್ಕಾಗಲ್ಲನೋ ಅನಿಲ್ ಹಾಕೋಕ್ಕಾಗಲ್ಲ ಅಂದರೆ ಎಲ್ಲ ಜಮೀನು ಅವ್ರವ್ರ ಅಬ್ದಿಕ್ಳ ಹೆಸರಲ್ಲಿರೋದು, ಅವ್ರ ಹೆಸರಲ್ಲಿ ಅದು ಏನ? ಅವರಿಗೆಲ್ಲ ಹಂಗೆ ಸೈನ್ ಹಾಕಕ್ಕೆ ಬರೋಲ್ಲ. ಅದಕ್ಕೆ ನಾನು ಹೋಗಿ ಹಾಕಿದ್ದೇನು ಸುಮ್ಮನೆ ಹಾಕಿದ್ದಲ್ಲ. ಹುಡುಗ ಎಲ್ಲಿ ಇಲ್ಲಿ ಹುಡುಕ್ತಾ ಹೋಗೋದಕ್ಕಿಂತ ಆಗ್ತದೆ. ಭಾಳ ಬಿಸ್ನೆಸ್ ಎಲ್ಲ ಮಾಡ್ತಾನೆ, ದುಡ್ಡು ಕಾಸು ಘನ ಆಗದೆ. ಈಗೇನು ಹಿಂಗೆ ಅನಿವಾರ್ಯ ಆತ ಅನ್ನೋದೊಂದು ಬಿಟ್ಟರೆ ಮತ್ತೆ ನಾವೇನು ಚಿಲ್ಲರಿಗದನ್ನೇ ಅಂತ ಲೆಕ್ಕ ಹಾಕಿಯ. ಕೇಳಿಸ್ಕೊಂಡ್ರ? ಹೆಚ್ಚು ಕಡಿಮೆ 1 ಮುಕ್ಕಾಲು ಗಂಟೆ ಆತೇನ ಇದೇ ಥರ ಚರ್ಚೆ ಆತ. ಏನು ಹೇಳಿದ್ನೇ ಹೇಳೋದು. ಚೋಟು ಒಳ್ಳೆಯವನಂತೆ, ಬಿಸ್ನೆಸ್ ಮಾಡ್ತಾನಂತೆ, ಎಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಹೇಳೋದು ಕೇಳೋರು ಯಾರೂ ಇಲ್ಲ. ಅವ್ರ ಮನೇಲಿ ಬೇರೆ ಅಪ್ಪ ಅಮ್ಮ ಒಬ್ರೊಬ್ರು ಒಂದೊಂಥರ ಅಲ್ಲಿ. ಇವನಿಗೆ ಹಾಗಾಗಿ ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೇ ಇಲ್ಲ. ಸರಿನೇ ಇದ್ದಕ್ಕಿದ್ದಂತೆ ಎಂಥ ಆತೇನ ಇವನಿಗೆ. ಅಲ್ಲ, ಒಂದೊಂದು ಸತಿ ಜ್ಞಾನ ಮಾಡಿದ್ರೆ ನಗಿ ಬರ್ತದೆ. ನಿಮಗೊಂಥರ ಏನು ಮಾತಾಡ್ತೀರಿ, ಏನು ಮಾಡ್ತೀರಿ ಅನ್ನೋ ಪ್ರಜ್ಞೆನೇ ಇರಲ್ಲಲ್ಲ ಅಂತ. ಇದೇ ಒಂದು ವರ್ಷ 6 ತಿಂಗಳ ಹಿಂದೆ ಆ ಮಗಿಗೇನು ಸ್ವಲ್ಪ ಚಿತ್ರಹಿಂಸೆ ಕೊಟ್ರನ್ರಿ. ಒಂದೇ ಕಡೆ ಇಸ್ಕಲಿ ಹೋಗೋರು ಹಾಕಿಣ್ಣಯ್ಯ ಅವನ ಹತ್ರ ಮಾತಾಡಬೇಡ, ಹೋದ ಬಸ್ಸಿಗೆ ಹೋಗಬೇಡ, ಹಂಗೆ ಹಿಂಗೆ ಬೇಕಾದ್ದೆ ಹೆಂಗೆ ಮಾಡಿದ್ರೆ ಅದಾಗಿ ಪಾಪ ಸುಧಾರಿಸ್ಕೊಂಡು ಹೋಗಿ ಬಂದು ಎಂಥದ ಒಂದು ಇದು ಮಾಡ್ತು. ಈಗ ನೋಡಿದ್ರೆ ನೀವೇ ಹಿಂಗೆ ಮಾಡ್ತಿದ್ದೀರಿ. ಅದೇನಾರು ನಿಮಗೆ ತಿರ್ಗಿ ಮಾತಾಡೋಕ್ಕದೇನ್ರಿ ನಿಮಗೆ? ಕೇಳಲಿ ಹಂಗಾರೆ, ಕಾಪಲ್ಲಿ ಹುಳ ತಿರ್ಸಲ್ಲ. ಗೊತ್ತು ನನಗೆ ಎಲ್ಲಿ ಏನು ಮಾಡಬೇಕು ಅಂತ. ನೀವು ಹೋಗು, ಕೆಲಸ ನೋಡು, ಹೋಗು. ಏನು ನಾ ಹೇಳಿದಕ್ಕೆ ಈಗ ನಿಂಗೆ ಗೊತ್ತಾಯ್ತು? ನಾ ಹೇಳ್ದೆ ಇದ್ದಿದ್ರೆ ಎಲ್ಲಿಂದ ಗೊತ್ತಾತಿತ್ತು ನಿಂಗೆ? ಎಂಥದೋ ಮಾತಾಡ್ತಾ ಬಾಯಿಗೆ ಬಂತು, ಹೇಳಿಬಿಟ್ಟೆ. ಹಿಂಗ್ಸ್ರ ಕೈಲಿ ಹೇಳಬಾರ್ದು ಅನ್ನೋದು ಅದಕ್ಕೆ. ಎಲ್ಲರೂ ಬೆಳ್ಳಿ ಕೈಲಾಗಲಿ ಆಚೀಚೆ ಮನೆಯವ್ರ ಕೈಲಾಗಲಿ ಏನಾರ ಬಾಯಿ ಬಿಟ್ಟೆ ನೋಡು ಮತ್ತೆ ನಿನ್ನ. ನನಗೀಗ ಅದೇ ಉದ್ಯೋಗ. ಎಲ್ಲರ ಹತ್ರ ಡಂಗುರ ಸಾರ್ತಾ ಹೋಗ್ತೀನಿ, ನನ್ನ ಗಂಡ ಹಿಂಗಿದ್ಗ ಏನು ಇದ್ರ ಕೆಲಸ ಮಾಡಿ ಬಂದಾರೆ ಅಂತ. ಬೆಳ್ಳಿ ಹತ್ರ ಹೇಳ್ಬೇಡ ಅನ್ನಕ್ಕೆ ಅದೇನು ಕಿವಿಗೆ ಗಿದ್ಲ ಹಾಕ್ಕೊಂಡದ. ನಾ ಇಲ್ಲಿ ಮಾತಾಡೋದು ಅದಕ್ಕೇನು ಕೇಳಲ್ಲ. ಆವಾಗಲಿಂದ ಅದು ಅಲೆಸ್ತಾನೆ ಅದೇ. ಹಾಗೇ ಹೋತ ಅದು ಅಲೇಸ್ಕಿತಾನೆ. ಥೋ, ಆ ಹುಡುಗ ಹೇಳಿದ್ದ ಮರತಿ ಯಾರಿಗೂ ಹೇಳ್ಬೇಡಿ, ಮನೇಲಿ ಬೆಳ್ಳಿಗೆ ಗೊತ್ತಾಗಂಗೆ ಇಲ್ಲ ಅಂದಿದ್ದ. ಏನು ಗೊತ್ತಿ ಸಾಯೋದು ಹೇಳ್ಬೇಕ ಇಲ್ಲೇ? ಅದು ಮನೆ ಒಳಗೆ ಅದೇ ಅಂಥೇಳಿ ಅದಾರು ಗಿರೇಸ್ತಿ ಬಂದು ಒಂದು ಮಾತು ಈಚೆಗೆ ಆಡ್ತಾನ ನೋಡ, ಮನೆ ಒಳಗೆ ಇದ್ದೀನಿ ಅಂತ ಒಂದು ತೋರಿಸ್ಕಿಣಕ್ಕೆ. ಥೂ, ತಾಕೀತು ಮಾಡಿಬಿಡೋ, ಹೋಗಿ ಮತ್ತು ಆ ಹುಡುಗನ ಹತ್ರ ಎಂತ ಕೇಳಂಗಿಲ್ಲ, ಎಂತಕ್ಕೆ ದುಡ್ಡು ತಗೊಂಡೆ ಹಾಗೆ ಹಿಂಗೆ ಅಂತ. ನಂಗೆ ಸಾಧ್ಯ ಇಲ್ಲ. ನಾ ಎಂತ ಹೇಳೋಲ್ಲ, ಬಾರ್ಸೋಳ ಅಲ್ಲ, ಸುಮ್ಮನಿದ್ದು ಬಿಡಿ. ಕೇಳ್ತದೆ, ಏನು ಬೇರೆಯವ್ರ ಮನೆ ಏನಲ್ಲ. ಎಂತಕ್ಕೆ ಅವನಿಗೆ ಆ ಪಾರ್ಪತಿ ಎಂತಕ್ಕಂತೆ ಸೈನ್ ಹಾಕ್ಸ್ಕೊಂಡೇ ಹೌದಾ ಅಲ್ಲ? ಕಳ್ಳನ ಹಾಗೆ ಅವ್ರ ಇವ್ರ ಹತ್ರ ಹೇಳ್ಬೇಡ, ಬೆಳ್ಳಿ ಹತ್ರ ಹೇಳ್ಬೇಡ, ಅವೆಲ್ಲ ಎಂತಕ್ರಿ? ಎಂತಕ್ಕೆ ನೋಡೋಣ, ಇದರಲ್ಲೇ ಗೊತ್ತಾಗಲ್ಲ ಕಳ್ಳನ ಮನ್ಸು ಹುಳ್ಳುಳ್ಳಿಗೆ ಅಂತ. ಗಂಟ್ಲು ಕಟ್ಟೋಗಕ್ಕೆ ಸಣ್ಣ ಹೇಳಿ ಸ್ವಲ್ಪ.
ನೋಡಿ ನೋಡಿ ಇವನಿಗೆ ಏನು ಬಂತಂತ ನೋಡಲಿ. ನನ್ನ ಹತ್ರ ಹೇಳ್ಬಿಡಿ ಅಂತ ಹೇಳಿ ಕಳ್ಸ್ಯಾನಂತೆ. ಯಾಕಂದ್ರೆ ನಾ ಕೇಳ್ತೀನಲ್ಲ ವಾಪಸ್, ಅದಕ್ಕೆ. ಅಯ್ಯೋ ದೇವ್ರೆ, ಏನಾರು ಮಾಡ್ಕೊಂಡ್ಲಿ, ನಾನೇ ಅಂತಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡ್ಲಿ. ಹೇಳಷ್ಟು ಹೇಳೀನಿ, ಬುದ್ಧಿ ಇರೋರೇ ಇದು ಮಾಡ್ತಾರೆ. ಮನೆಯಲ್ಲಿ ಅವರ ಅಪ್ಪ ಅಮ್ಮಗೆ ಬೇಕು ಹೆಂಗೆ ಏನು ಎತ್ತ ಅಂತ. ಅವರಿಗೆ ಎಲ್ಲಿ ತಲೆ ಬಿಸಿ ನನಗೆ ಅಂತಕ್ಕೆ. ಹೌದು, ನಾನು ಹಾಗೆ ಸುಮ್ಮನೆ. ನೀವು ಏನು ಕಮ್ಮಿ ಇಲ್ಲ ಆತ. ಇದೇ ಥರದ ಕೆಲಸ ನಾನೇನಾರು ಮಾಡಿದರೆ, ಅಯ್ಯೋ ಬೆಳ್ಳಿ ಹಾಗೆ ಬೆಳ್ಳಿ ಹಿಂಗೆ ಅಂತ ಎಷ್ಟು ಹೇಳ್ತಿದ್ರೇನೋ. ಈಗ ಬೇಡ, ಎಂತಕ್ಕೆ ಸುಮ್ಮನೆ ನಿಮಗೆ ಅಂತ ಕೇಳ್ಬೇಕು. ನಾನು ಯಾರ ಸುದ್ದಿನೂ ಹೇಳಕ್ಕೆ ಹೋಗಲ್ಲ, ನನ್ನಷ್ಟಕ್ಕೆ ನಾನು ಇರ್ತೀನಿ. ಓದ್ಕಿಣಕ್ಕೆ ಅಷ್ಟಾದೆ ಇನ್ನು. ಅಲ್ಲ, ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೆ? ಎಂತ ಮಾಡೋಕ್ಕೆ ಬೇರೆ ಉದ್ಯೋಗ ಇಲ್ಲನೇ ನಿಂಗೆ? ಉದ್ಯೋಗ ಅದೇ ಮರತಿ. ಆಚಿಗಲ್ಲಿ ಒಳಗೆ ದಾಟಿ ಹೋಗೋಣ ಅಂದ್ರೆ ಗಂಡ ಹೆಂಡತಿ ಸರಸ ಸಲ್ಲಾಪ ಆತ ಇತ್ತಲ್ಲ, ಅಲ್ಲಿ ಮಧ್ಯೆ ಬಂದರೆ ಮಾತಾಡೋಷ್ಟೊತ್ತಿಗೆ ಮಧ್ಯೆ ಬತ್ತಿ ಅಂತ ಅದಕ್ಕೊಂದು ಬೇರೆ ಹೇಳಕ್ಕೆ ಶುರು ಮಾಡ್ತೀರಿ. ನಾನಾರು ಎಂತ ಮಾಡೋದ? ಅದಕ್ಕೆ ಸುಮ್ಮನೆ ಇಲ್ಲಿ ಕೂತೆ. ಏನು ಮಾಡಿದ್ರೂ ಕಷ್ಟನೇ ನಿಮಗೆ ಬಿಡು. ಅಲ್ಲದೆ ಹೋಗಿದ್ದು ಮಾತಾಡ್ತಾ ಕೂತ್ಕೋಬೇಡ. ಇದಕ್ಕೆ ಎಲ್ಲನೂ ಬೈಸ್ಕಿನ್ನದ ಎಲ್ಲ ಅಲೈಸ್ಕಿಂಡಿ ಹೌದಾ ಅಲ್ಲ? ಆಮೇಲೆ ಅಪ್ಪ ಹೇಳಿದ್ದು ಅಲೈಸ್ಕಿಂಡಿಯಲ್ಲ. ಒಬ್ಬರ ಹತ್ರ ಬಾಯಿ ಬಿಡೋಕ್ಕೆ ಹೋಗಬೇಡ ಹೀಗೆ ಅಂತ. ಕಡೆಗೆ ಏನೇ ಆದರೂ ನಮ್ಮ ತಲೆ ಮೇಲೆ ಬರ್ತದೆ. ಏನೇ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನೋಡು. ಇದನ್ನೆಲ್ಲೇ ಇವ್ರ ಹತ್ರ ಹೇಳ್ತಾ ಕೂತ್ಕೊತೀನಿ. ನನಗೆ ಬೆಟ್ಟದಷ್ಟು ಕೆಲಸ ಅದೇ, ಅದನ್ನು ಮಾಡ್ಕೊಂಡ್ರೆ ಸಾಕಾಗಿದೆ. ನೀ ಹೋಗಿ ಮರತಿ. ನೀವು ಹೋಗೋದು ಬೇಡ, ನೀ ಇಲ್ಲೇ ಇರೋ, ನಾನು ಒಳಗೆ ಹೋಗಿ ನನ್ನ ಕೆಲಸ ನಾನು ನೋಡ್ಕೊತೀನಿ. ಹಂಗೆ ನೀ ಪೂರ್ತಿ ಮಾತು ಅಲಿಸ್ಕೊಂಡಿಯ ಅಲ್ಲ, ಸುಮ್ಮನೆ ಅಲಿಸ್ತಾ ಕೂತ್ಕೊಂಡಿಯಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ. ಅಲಿಸ್ಕೊಂಡಿ ಅಂದ್ರೆ ನಾ ಏನು ಕಿವಿ ಗಿದ್ಲ ಹಾಕೊಂಡಿ? ನಾನೇ ಕೇಳಿಸ್ತದ? ಮನೆ ಒಳಗೆ ಮಾತಾಡಿದ್ರೆ ಕಿವಿ ಮೇಲೆ ಬೀಳದೇ ಇರ್ತದ? ನಾನೆಂತ ಮಾಡೋದು ಅದಕ್ಕೆ? ಅಯ್ಯೋ ಮಾರತಿ, ನೀವು ಹೋಗತ್ಲೈ. ಎಲ್ಲ ಏನು ಮಾಡಿದ್ರು ತಪ್ಪು ಅಂತಿದ್ರೆ, ಈಗ ಮನೆ ಒಳಗೆ ಕೂತಿದ್ದು ನೀವು ಆಡೋ ಮಾತು ನನ್ನ ಕಿವಿ ಮೇಲೆ ಬಿದ್ದಿದ್ದು ನನಗೆ ತಪ್ಪು ಅಂತ ನಿಮಗೆ ಬೇಕಾ ಜಾಗ್ರತೆ? ಗೊತ್ತಾಗಬಾರ್ದು ಅನ್ನಂಗಿದ್ರೆ ಸ್ವಲ್ಪ ನಿಧಾನಕ್ಕೆ ಮಾತಾಡಬೇಕು ಅಂತ ಅಂದ್ಕೊಂಡು ನಂಗೆ ಹೇಳ್ತೀಯಲ್ಲಿ. ಸಾಕೀಗ ಪುರಾಣ ಮಾಡಬೇಡ. ಸುಮ್ಮನೆ ಇಷ್ಟೊತ್ತು ನಿನ್ನ ಅಲ್ಲಿ ನಿನ್ನ ಅಪ್ಪನ ಹೊರಿ ಪುರಾಣ ಕೇಳಿ ಸಾಕಾಗಿದೆ ನನಗೆ. ನೀನು ಮತ್ತೊಂದು ಸತಿ ಶುರು ಮಾಡಬೇಡ. ಬಾ, ಒಂದು 4 ಅಡಿಕೆ ಮುಗ್ದು ತೆಗ್ದು ಆಮೇಲೆ ಓದೋದ ಬರೆಯೋದೆ ಅಂತ ನೋಡ್ಬೋದು. ಬಾರೆ, ನಂಗೆ ಒಬ್ಳಿಗೆ ಕೂತು ಒಂಥರ ಸೊಂಟ ಬೆನ್ನೆಲ್ಲ ನೋವು ಮರತಿ. ಅಯ್ಯೋ, ನೀ ಹೇಳೋದು ನೋಡಿದ್ರಮ್ಮ, ನಾ ಎಂಥ ಕೆಲಸ ಮಾಡೋದೇ ಇಲ್ಲ, ನೀನು ಹಿಂಗೆ ಉಪಚಾರ ಮಾಡೇ ಕೆಲಸ ಮಾಡಿಸಿದ್ಯ ಅನ್ಬೇಕು. ನಾಕೆ ಸುಳ್ಬೇಳೆ ಬಿಡಿಸಿಟ್ಟು ಹೋಗ್ಲಾ ಹಂಗಾರೆ ನಾನು? ಇವತ್ತೊಂದು ಸ್ವಲ್ಪ ಏನು ಮಾಡ್ತೇನಮ್ಮ, ನಂಗೆ ಬರ್ಕೊಳಕ್ಕೆ ಸುಮಾರದೆ. ದಿವಸದಂಗೆ ಬೆಳಗ್ಗಿಂದ ಸಾಯಂಕಾಲ ತನಕ ಕುತ್ಕ ಅಂತ ಹೇಳಬೇಡ. ಬರೆಯೋಕ್ಕದೇ ಅಂತಲೇ ನಾನು ಇವತ್ತು ರಜೆ ಹಾಕಿದ್ದು, ಗೊತ್ತಾನೋ? ಹೂನೇ ಮಾರತಿ, ಎಷ್ಟು ಸತಿ ಹೇಳಿದ್ದೆ ಹೇಳ್ತೀಯ. ಬರೆಯೋಕ್ಕದೇ ಅಂತ ರಜೆ ಹಾಕ್ಕೊಂಡಿನಿ ಅಂತೀಯಪ್ಪ. ಬರ್ದಿದ್ದನ್ನು ಕಾಣಲ್ಲ ನನಗೆ. ಅಲ್ಲ, ಹಂಗಂತೇಳಿ ಈಗಲೇ ಹೋಗಿ ಬರ್ಕೊಳಕ್ಕೆ ಕುತ್ಕೋಬೇಡ. ಬರ್ಕೋಬೋದು ಬಾ. ಸ್ವಲ್ಪ ಮುಟ್ಟು ಬಿಡಿಸ್ಕೊಳ್ಳೋಣ ಮರತಿ. ಯಾರು ಹೇಳ್ತಾರೆ ನಿನ್ನ ಅಪ್ಪಗೆ ಹಿಂಗಿದ್ದು ಊರಿದೆ ಸಮಾತದೆ. ನಮ್ಮ ಜೀವ ತಿಂತಾರೆ ಇಲ್ಲಿ. ಕೆಲಸ ಆಗ್ಬೇಕು ಅಂತ ಕಂಡ್ರೆ ಎಲ್ಲ ನೈಸಲ್ಲೇ ಮಾತಾಡ್ತೀರಿ ನೀವು.